ನಮಸ್ಕಾರ ಕರ್ನಾಟಕ. ನೀವೇನಾದ್ರೂ ಹೊನ್ನಾವರದಲ್ಲಿ ಇದ್ದು ಮಧ್ಯಾಹ್ನ ಹೊತ್ತೊಂದು ಒಳ್ಳೆ ಮೀಲ್ಸ್ ಊಟ ಮಾಡ್ಬೇಕಂದ್ರೆ ನೀವು ಹೋಗ್ಬೇಕಾಗಿತ್ತು. ನಮ್ದು ಕರಾವಳಿ ಶೈಲಿಯ ಮನೆ ಊಟ, ಗಂಧದ ಓಣೆ. ಕರಾವಳಿ ಶೈಲಿಯ ಮನೆ ಊಟ ರೆಡಿ ಆಗಿ 13 ವರ್ಷ ಆಯಿತು. ಊಟಕ್ಕೆ ನಾವು ರಾಗಿ ಮಲ್ಟ, ಆಮೇಲೆ ಅನ್ಲಿಮಿಟೆಡ್ ರೈಸು, ಒಂದು ಬಂಗಡೆ ಫ್ರೈ 90 ರುಪೀಸ್ ತೊಗೊಳ್ತೇವೆ. ಅದಕ್ಕೆ ಡ್ರೈ ಒಣಮೀನು ಸುಕ್ಕ, ತರಕಾರಿ ಬಾಜಿ, ಆಮೇಲೆ ಉಳ್ಳಾಗಡ್ಡಿ ಲಿಂಬು. ನಮ್ಮದು ಫಿಶ್ ಊಟ ಉಂಟಲ್ಲ, ಅದು ಭಾಳ ಫೇಮಸ್ ಉಂಟು ಊಟಕ್ಕೆ. ಫಿಶ್ಶಿನಲ್ಲಿ ನಮ್ಮದು ಬೇರೆ ಬೇರೆ ಇರ್ತದೆ, ಅಂಜಲ್ ಫಿಶ್ಶು, ಆಮೇಲೆ ಬೂತಾಯಿ. ಊಟದ ಟೈಮು ನಮ್ಮದು 12:30 4:30 ತನಕ ಇರ್ತದೆ. ನಮ್ಮದು ಕರಾವಳಿ ಶೈಲಿಯ ಮನೆ ಊಟ, ಗಂಧದ ಓಣೆ. ಕರಾವಳಿ ಶೈಲಿಯ ಮನೆ ಊಟ ರೆಡಿ ಆಗಿ 13 ವರ್ಷ ಆಯಿತು. ಊಟಕ್ಕೆ ನಾವು ರಾಗಿ ಮಲ್ಟ, ಆಮೇಲೆ ಅನ್ಲಿಮಿಟೆಡ್ ರೈಸು, ಒಂದು ಬಂಗಡೆ ಫ್ರೈ 90 ರುಪೀಸ್ ತೊಗೊಳ್ತೇವೆ. ಅದಕ್ಕೆ ಡ್ರೈ ಒಣಮೀನು ಸುಕ್ಕ, ತರಕಾರಿ ಬಾಜಿ, ಆಮೇಲೆ ಉಳ್ಳಾಗಡ್ಡಿ ಲಿಂಬು. ನಮ್ಮದು ಫಿಶ್ ಊಟ ಉಂಟಲ್ಲ, ಅದು ಭಾಳ ಫೇಮಸ್ ಉಂಟು ಊಟಕ್ಕೆ. ಫಿಶ್ಶಿನಲ್ಲಿ ನಮ್ಮದು ಬೇರೆ ಬೇರೆ ಇರ್ತದೆ, ಅಂಜಲ್ ಫಿಶ್ಶು, ಆಮೇಲೆ ಬೂತಾಯಿ. ಊಟದ ಟೈಮು ನಮ್ಮದು 12:30 4:30 ತನಕ ಇರ್ತದೆ. ಜನುಮವೇ ದೊರಕಿದೆ ರುಚಿ ಸವಿಯಲು, ಜನುಮವೇ ದೊರಕಿದೆ ರುಚಿ ಸವಿಯಲು. ಸಿಕ್ಕಾಬಟ್ಟೆ ರಶ್ ಸಹ ಇರುತ್ತೆ ಪೀಕ್ ಅವರ್ಸ್ ಅಲ್ಲಿ. ಓವರ್ ಆಲ್ ಆಗಿ ರೆಸ್ಟೋರೆಂಟ್ ಬಗ್ಗೆ ಹೇಳ್ಬೇಕಂದ್ರೆ ಸಿಂಪಲ್ ಆದಂತ ಮೀಲು, ಬಟ್ ಸಿಕ್ಕಾಬಟ್ಟೆ ಸ್ಯಾಟಿಸ್ಫ್ಯಾಕ್ಷನ್ ಊಟ ಆದ್ಮೇಲೆ ಪ್ರೈಸ್ ಸಹ ಸಿಕ್ಕಾಬಟ್ಟೆ ರೀಸನಬಲ್. ನೀವೇನಾದ್ರೂ ಹೊನ್ನಾವರದಲ್ಲಿ ಇದೆ, ಖಂಡಿತವಾಗ್ಲೂ ಇಲ್ಲಿ ಬಂದು ಟ್ರೈ ಮಾಡಿ. ನಿಮ್ಮ ಎಕ್ಸ್ಪೀರಿಯನ್ಸ್ ಸಹ ನನ್ನ ಹತ್ರ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಆದಷ್ಟು ಸಂಜೆಗೆ ಜಾರುತ್ತಿದೆ, ಸದ್ದಿಲ್ಲದಂತೆ ಸಾಗುತ್ತಿದೆ, ಬೆಳಕ ಸೆರೆಯ ತೊರೆದು ಈ ಸಂಜೆಗೆ ಜಾರುತ್ತಿದೆ. ನೆರಳಲ್ಲಿ